ವಿಚಾರ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೇನ್ ಆಗಿ ನಿನ್ನೆಯಿಂದ ಚರ್ಚೆ ಆಗ್ತಿರೋದು, ಇಲ್ಲಿ ಗಿಲ್ಲಿಯವರು ಊಟದ ಬಗ್ಗೆ ಅಣಗಿಸಿದ್ರು, ಅಣಕ ಮಾಡಿದ್ರು, ಇದೆಲ್ಲ ಬೇಕಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ತಿದ್ದಾರೆ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತಂದ್ಬಿಟ್ಟು ಕಿಚ್ಚನ ಪಂಚಾಯಿತಿಯಲ್ಲಿ ಹೌದು ಚರ್ಚೆ ಆಗೇ ಆಗುತ್ತೆ. ಆದ್ರೆ ಈ ಒಂದು ವಿಟಿನ ಪ್ಲೇ ಮಾಡಬೇಕು. ಇಲ್ಲಿ ಕಳೆದ ವಾರಗಳೆಲ್ಲ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಬಂದ್ರೆ, ಇಲ್ಲಿ ರಕ್ಷಿತಾ ಅವರು ಹೇಳಿದ್ದೇ ಬೇರೆ ಇತ್ತು, ಅಶ್ವಿನಿ ಅವರು ಅದನ್ನ ಇಲ್ಲಿ ತಿರ್ಚಿಬಿಟ್ಟು ಹೇಳಿದ್ದೇ ಬೇರೆ ಇತ್ತು. ಇವಾಗೂ ಕೂಡ ಸೇಮ್ ಅದೇ ರೀತಿ ಇಲ್ಲಿ ಆಗಿದೆ. ನಿನ್ನೆ ಎಪಿಸೋಡ್ ಅಲ್ಲಿ ಸುಮಾರು ಅಬ್ಸರ್ವ್ ಮಾಡಬೇಕಾಗಿರೋದು ತುಂಬಾ ಇದೆ. ಊಟಕ್ಕೆ ಕೂತಿರ್ತಾರೆ, ಕಾಮನ್ ಆಗಿ ಮಾತಾಡ್ತಾ ಇರ್ತಾರೆ, ಇಲ್ಲಿ ಎಲ್ಲರೂ ಕೂಡ ನಾರ್ಮಲ್ ಆಗಿ ಖುಷಿಯಾಗಿ ಇರ್ತಾರೆ. ಅಂದ್ರೆ ಯಾರು ಕೂಡ ಸೀರಿಯಸ್ ಆಗಿ ಇರ್ಲಿಲ್ಲ, ತಮಾಷೆ ಮಾಡ್ತಾ ಇದ್ರು. ಫಸ್ಟ್ ಇಲ್ಲಿ ಗಿಲ್ಲಿಯವರು ಕಾವ್ಯ ಅವ್ರ ಹತ್ರ ಮೊಟ್ಟೆ ಕೇಳ್ತಾರೆ. ಗಿಲ್ಲಿಯವ್ರದ್ದು ಕಾವ್ಯ ಅವ್ರದ್ದು ಏನೊಂದು ಫ್ರೆಂಡ್ಶಿಪ್ ಇದೆ, ಏನೊಂದು ಬಾಂಡಿಂಗ್ ಇದೆ, ಅದು ಅವ್ರಿಗೆ ಬಿಟ್ಟಿದ್ದು. ಇವ್ರು ಯಾಕೆ ಇಲ್ಲಿ ತಿನ್ನೋ ವಿಚಾರ ನೋಡಿ, ಅವ್ರು ಮೊಟ್ಟೆ ತಾನೇ ಕೇಳಿದ್ದು, ತಿನ್ನೋ ವಿಚಾರನೆ ತಾನೇ ಇಲ್ಲಿ ತ್ರಿವಿಕ್ರಮ್ ಅವ್ರು ಕೂಡ ಫಸ್ಟ್ ಎತ್ತಿದ್ದೆ. ಇವರು ಹುಡುಗಿ ಹತ್ರ ಹೋಗ್ಬಿಟ್ಟು ಮೊಟ್ಟೆ ಕೇಳ್ತಿಯಲ್ಲೋ, ನಾಚಿಕೆ ಆಗಲ್ವೇನೋ ನಿನಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ನಂದು ಒಳ್ಳು ಇದೆ ಬಿಡೋಣ ಅಂತ ಇಲ್ಲಿ ಹೇಳಿದ್ರು. ಇವರಾದ್ರೆ ತಿನ್ನೋ ವಿಚಾರಕ್ಕೆ ಮಾತಾಡಬಹುದಂತೆ, ಗಿಲ್ಲಿ ಅವ್ರು ಮಾತಾಡಿದ್ರೆ ಅದು ತಪ್ಪಂತೆ. ನಿನ್ನೆ ಎಪಿಸೋಡ್ದು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ. ಅದನ್ನ ಹೇಳಕ್ ಬಂದೆ ನೋಡಿದ್ರೆ ಅನ್ಕೊಂತೀನಿ. ಇಲ್ಲಿ ಗಿಲ್ಲಿಯವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ನೀಟಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ನಾನು ಬೇರೆಯವರ ತಟ್ಟೆಯಲ್ಲಿ ಕೈ ಹಾಕಲ್ಲ ಅಂತ ಇಲ್ಲಿ ಹೇಳಿದ್ರು ನೋಡಿ. ಅನ್ನದ ವಿಚಾರ ಇಲ್ಲಿ ಮಾತಾಡಿಲ್ಲ, ಬೇರೆಯವ್ರ ತಟ್ಟೆಯಲ್ಲಿ ಕೈ ಹಾಕಲ್ಲ ಅಂತ ಅಷ್ಟೇ ಇಲ್ಲಿ ಅವರು ಹೇಳಿದ್ದು. ಅಂದ್ರೆ ಊಟಕ್ಕೆ ಕೈ ಹಾಕಲ್ಲ ಅದು ಇದು ಏನು ಮಾತಾಡಿಲ್ಲ ಅವರು. ಮತ್ತೆ ನಾನು ನೆಕ್ಸ್ಟ್ ಸೀಸನ್ಗೆ ಕರೆದ್ರು ಕೂಡ ಹೋಗಲ್ಲ ಅಂತ ಇಲ್ಲಿ ಹೇಳಿದ್ರು ಕಾಮಿಡಿಯಾಗಿ. ಅಂದ್ರೆ ಗೆಸ್ಟ್ಗಳು ಇವಾಗ ಏನ್ ಬಂದಿದ್ದಾರೆ, ಇವಾಗ ಬಿಗ್ ಬಾಸ್ 11 ಅಲ್ಲಿ ಇದ್ದವರು ಗೆಸ್ಟ್ ಗಳಾಗಿ ಬಂದಿದ್ದಾರೆ. ಒಂದ್ ವೇಳೆ ನನ್ನ ಕರೆದ್ರೆ ನಾನು ಹೋಗಲ್ಲ ಅಂತ ಇಲ್ಲಿ ಹೇಳಿದ್ರು. ಏನಕ್ಕೆ ಅಂತಂದ್ರೆ ಅದು ಬೇರೆಯವ್ರ ಸೀಸನ್ ಆಗುತ್ತೆ, ಅದಕ್ಕೆ ಹೋಗಲ್ಲ ಅಂತ ಇಲ್ಲಿ ಹೇಳಿದ್ರು. ಹೌದು, ಅವರೊಂದು ಒಪಿನಿಯನ್ ಹಂಚ್ಕೊಳ್ಳೋದ್ರಲ್ಲಿ ಏನು ಕೂಡ ಇಲ್ಲಿ ತೊಂದರೆ ಇಲ್ಲ. ಮತ್ತೆ ಇಲ್ಲಿ ಗಿಲ್ಲಿಯವ್ರು ಹೇಳಿದೇನಪ್ಪ ಅಂತಂದ್ರೆ, ಇಲ್ಲಿ ಊಟ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಉಗ್ರಂ ಮಂಜೂರ್ ಊಟ ಮಾಡ್ತಾ ಇರ್ತಾರೆ, ಆ ಪ್ಲೇಟು 3ನೇ ವಾರ ಇದ್ದಾಗ ಅದು ನಂದಾಗಿತ್ತಣ್ಣ ಅಂತ ಇಲ್ಲಿ ಹೇಳ್ತಾರೆ ಉಗ್ರಂ ಮಂಜು ಅವ್ರಿಗೆ. ಇಲ್ಲಿ ಉಗ್ರಂ ಮಂಜೂರ್ಗೆ ಇದಕ್ಕೆ ಟ್ರಿಗರ್ ಆಗೋಯ್ತು, ಪ್ಲೇಟ್ ಅವ್ರದ್ದಿತ್ತು. ಯಾಕಂದ್ರೆ ಇವಾಗ ಇರೋರೆಲ್ಲರೂ ಕೂಡ ಹೆಸರು ಬರ್ಕೊಂಡಿರೋದು ಅಥವಾ ಏನೋ ಒಂದು ಗುರುತು ಮಾಡ್ಕೊಂಡಿದ್ದಾರೆ, ಒಂದು ಟವಲ್ ಇರ್ಬೋದು, ಒಬ್ಬೊಬ್ರು ಪಿನ್ ಹಾಕೊಂಡಿರ್ತಾರೆ, ಈ ತರ. ಇಲ್ಲಿ ಗಿಲ್ಲಿಯವರು 3ನೇ ವಾರದಲ್ಲಿ ಅದು ನನ್ನ ಪ್ಲೇಟ್ ಆಗಿತ್ತಣ್ಣ, ಅದನ್ನ ನೀವು ತಗೊಂಡಿದ್ದೀರಾ ಅಂತ ಇಲ್ಲಿ ಹೇಳಿದ್ರು. ಇಲ್ಲೂ ಕೂಡ ಅವರು ಅನ್ನದ ವಿಚಾರ ಮಾತಾಡ್ಲೇ ಇಲ್ಲ. ಇಲ್ಲಿ ಉಗ್ರಂ ಮಂಜೂರೇ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು, ಪ್ಲೇಟ್ ಅವ್ರದ್ದು ಅಂತ ಹೇಳಿದ ತಕ್ಷಣನೇ ಇಲ್ಲಿ ಇವರು ಅದನ್ನ ಬೇರೆ ತರ, ಅಂದ್ರೆ ಇನ್ನೊಬ್ರು ಅನ್ನ ಕಿತ್ಕೊಳಕ್ ಬಂದಿದೀವಿ ಅಂತ ಹೇಳ್ತಾ ಇದೀಯಾ, ಇನ್ನೊಬ್ರು ಅನ್ನ ಕಿತ್ಕೊಂಡ್ಬಿಟ್ಟು ತಿನ್ನಕ್ ಬಂದಿದೀವಿ ಅಂತ ಹೇಳ್ತಾ ಇದೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಉಗ್ರಂ ಮಂಜೂರ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಗಿಲ್ಲಿಯವ್ರು ಹೇಳಿದ್ದೇನೋ, ನಾನು ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ ಅಂತ ಇಲ್ಲಿ ಹೇಳಿದ್ದು. ಆದ್ರೆ ಇವ್ರು ಇದನ್ನ ಯಾಕೆ ಈ ರೀತಿ ತಿರುಗಿಸಿ ಹೇಳಿದ್ರು ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರು ಹೇಳಿದ್ರು, ಅನ್ನಕ್ಕೋಸ್ಕರ ತುಂಬಾ ಕಷ್ಟ ಪಟ್ಬಿಟ್ಟು ಬಂದಿದ್ದೀನಿ ಜೀವನದಲ್ಲಿ ಅಂತ ಉಗ್ರಂ ಮಂಜು ಅವ್ರು ಹೇಳಿದ್ರು. ಎಲ್ಲರೂ ಕೂಡ ಇಲ್ಲಿ ಅನ್ನಕ್ಕೋಸ್ಕರನೇ ಏನೇ ಮಾಡ್ಲಿ, ಇಲ್ಲಿ ತಿನ್ನಕ್ ಅನ್ನಕ್ಕೋಸ್ಕರ ಇಲ್ಲಿ ಕಷ್ಟಪಟ್ಟು ಬಂದಿರ್ತಾರೆ ಅಲ್ವಾ. ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಕಷ್ಟನೇ ಪಟ್ಟಿಲ್ಲ, ಒಂದೇ ಸತಿ ಏಕ್ದಮ್ ಇಲ್ಲಿ ಬಂದ್ಬಿಟ್ಟಿದಾರ. ಅವರು ಕೂಡ ಇಲ್ಲಿ ರೈತರ ಮಗರು, ಅವರು ಕೂಡ ಗೊತ್ತಿರುತ್ತೆ ಅನ್ನದ ಬೆಲೆ ಏನು ಅಂತ ಅಂದ್ಬಿಟ್ಟು. ಇಲ್ಲಿ ಉಗ್ರ ಮಂಜು ಅವರು ಕೂಡ ಇಲ್ಲಿ ಜಗಳ ಆಡಿದ್ರು. ಮತ್ತೆ ಇಲ್ಲಿ ಗಿಲ್ಲಿಯವ್ರಿಗೆ ಬೇಜಾರಾಯ್ತು.